ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಾವು ಮೊನ್ನೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕೆ ಇ ಎದವರು 700ಕ್ಕೂ ಅಧಿಕ ಹುದ್ದೆಗಳ ಕಾಲ್ಫಾರ್ಮನ್ನು ಆದಷ್ಟು ಬೇಗ ಮಾಡ್ತಾರಾ ಅಂತ ಹೇಳಿಬಿಟ್ಟು. ಇವನ್ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಅವರು ಹೊರಡಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಇವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ, 700ಕ್ಕೂ ಅಧಿಕ ಹುದ್ದೆಗಳ ಕಾಲ್ಫಾರ್ಮ್ ಆಗಿದೆ. ಸದ್ಯಕ್ಕೆ ನೀವು ಪ್ರಿಪರೇಷನನ್ನು ಮಾಡಬೇಕು, ಎಕ್ಸಾಮನ್ನು ಬರೀಬೇಕು, ಅಷ್ಟು ಮಾತ್ರ ಉಳಿದಿದೆ. ತುಂಬ ದಿನಗಳಿಂದ ವಿದ್ಯಾರ್ಥಿಗಳು ಹೋರಾಟಗಳನ್ನು ಮಾಡಿದರು, ಅನೇಕ ಕಡೆ ಭೇಟಿಯನ್ನು ಮಾಡಿದರು. ಧಾರವಾಡದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಈ ಕಾಲ್ಫಾರ್ಮ್ಗಳಿಗಾಗಿ ಅವರು ಬೇಸತ್ತೋಗಿದ್ದರು. ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಇಲ್ಲ ರೀ, ಕಳೆದ 7-8 ತಿಂಗಳು ಅಥವಾ ಒಂದು ವರ್ಷ ಅಂತಲೇ ಹೇಳ್ಬೋದು. ಬಟ್ ಸದ್ಯಕ್ಕೆ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ, ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ನೀವು ನಿಮ್ಮ ಸ್ಟಡಿಯನ್ನು ಕೂಡ ಆರಂಭ ಮಾಡ್ಕೋಬೇಕು. ಸದ್ಯಕ್ಕೆ ಈ ಕೆ ಇ ಎದವರು ಅನೌನ್ಸ್ ಮಾಡಿರ್ತಕ್ಕಂಥ ಈ 700 ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ರೈಟ್, ನೀವು ಇಲ್ಲಿ ಕೂಡ ನೋಡ್ಕೋಬೋದು ಅಧಿಸೂಚನೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಹಲವಾರು ವಿಭಾಗಗಳಲ್ಲಿ ಅವರು ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯ, ಹಾಗೆ ರಸ್ತೆ ಸಾರಿಗೆ ಅಂತ ಬಂದಾಗ ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, ಕೃಷಿ ಮಾರಾಟ, ತಾಂತ್ರಿಕ ಶಿಕ್ಷಣ ಇಲಾಖೆ, ಹಾಗೆ ಕೊನೆಯದಾಗಿ ಶಾಲಾ ಶಿಕ್ಷಣ ಇಲಾಖೆ. ಸೊ ಈ 8 ವಿವಿಧ ಸಂಸ್ಥೆಗಳು ಅಥವಾ ನಿಗಮಗಳಲ್ಲಿ ಕಾಲ್ಫಾರ್ಮ್ ಆಗಿದೆ, ಸರಿನಾ? ಸೊ ಮೊನ್ನೆ ನಾವು ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಯಾವೆಲ್ಲ ವಿಭಾಗಗಳಲ್ಲಿ ಕಾಲ್ಫಾರ್ಮ್ ಆಗಿದೆ ಅಂತ. ಬಟ್ ಇವಾಗ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಹಾಗೆ ಯಾವೆಲ್ಲ ಹುದ್ದೆಗಳು, FD ಎಷ್ಟಿದ್ದಾವೆ, SDA ಎಷ್ಟಿದ್ದಾವೆ, ಸೊ ಅವುಗಳ ಸ್ಯಾಲರಿ ಎಷ್ಟು, ಸೊ ಈ ರೀತಿಯಾಗಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ಅವರು ಕೊಡ್ತಾ ಹೋಗಿದ್ದಾರೆ. ನೋಡ್ತಾ ಹೋಗ್ಬೋದು ನೀವು ಕೂಡ. ಇಲ್ಲಿ ಮೊದಲೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಟೋಟಲ್ ಆಗಿ 18 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 4 FDಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಪ್ರಥಮ ದರ್ಜೆ ಸಹಾಯಕರು, ಹಾಗೆ 14 ಬಂದುಬಿಟ್ಟು ದ್ವಿತೀಯ ದರ್ಜೆ ಸಹಾಯಕರು. ಒಟ್ಟಾರೆಯಾಗಿ 18 ಹುದ್ದೆಗಳು. ಹಾಗೆ ನೀವು ಅದರ ಒಂದು ಸ್ಯಾಲರಿಯನ್ನು ಕೂಡ ನೋಡ್ಕೋಬೋದು. ಪ್ರತಿ ತಿಂಗಳಿಗೆ 44,425ರಿಂದ 83,700 FDA ಹುದ್ದೆದಾರರಿಗೆ. ರೈಟ್, ದಿಸ್ ಈಸ್ ಅ ವೆರಿ ಗುಡ್ ಸ್ಯಾಲರಿ ಅಂತಲೇ ಹೇಳ್ಬೋದು. ರೈಟ್, 44ರಿಂದ 83 ಅಂದರೆ ಒಂದು ಒಳ್ಳೆಯ ಪ್ಯಾಕೇಜೇ ಇದು. ರೈಟ್, ಅದೇ ರೀತಿಯಾಗಿ ನೀವು ದ್ವಿತೀಯ ದರ್ಜೆ ಸಹಾಯಕರು, ದಟ್ ಈಸ್ ನಥಿಂಗ್ ಬಟ್ SDA ಅಂತ ನೋಡ್ತಾ ಹೋದಾಗ ಅದು ಕೂಡ ಒಂದು ಒಳ್ಳೆಯ ಪ್ಯಾಕೇಜಿನ ಆಗಿರ್ತಕ್ಕಂಥದ್ದು. 34,000ದಿಂದ ಆರಂಭಗೊಂಡು 67,000 ತನಕ. ಸೊ ನೋಡಿ, ಈ ಒಂದು ಹುದ್ದೆಗಳು ನಿಮ್ಗೆ ಆಗಿಬಿಟ್ರೆ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಸ್ಯಾಲರಿ ಅಂತಲೇ ನಾವು ಹೇಳ್ಬೋದು. ಸೊ ಈ 18 ಹುದ್ದೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಮುಂದುವರೆದ ಭಾಗವಾಗಿ ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 4 ಇದ್ದಾವೆ. ಯಾವುದಂತ ನೋಡ್ತಾ ಹೋದರೆ, ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆಯಲ್ಲಿ, ಉತ್ಪಾದನೆ ಮತ್ತು ನಿರ್ವಹಣೆ, ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗದಲ್ಲಿ. ಪ್ರತಿಯೊಂದರಲ್ಲಿ ನೋಡ್ತಾ ಹೋದಾಗ ಮೊದಲನೇದರಲ್ಲಿ 1 ಹುದ್ದೆ, ಎರಡನೇದರಲ್ಲಿ 2 ಹುದ್ದೆ, ಹಾಗೆ ಮೂರನೇದರಲ್ಲಿ 1 ಹುದ್ದೆ. ಟೋಟಲ್ ಆಗಿ 4 ಹುದ್ದೆಗಳು ಮಾತ್ರ ಖಾಲಿ ಇರ್ತಕ್ಕಂಥದ್ದು ಈ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ. ಹಾಗೆ ಇದರಲ್ಲಿ ಕೂಡ ಸ್ಯಾಲರಿ ತುಂಬಾ ಚೆನ್ನಾಗಿದೆ. 61,000ದಿಂದ ಆರಂಭಗೊಂಡು 1,12,900 ತನಕ ಇದೆ. ಸೊ ನೋಡಿ, ಇದನ್ನೇನಾದರೂ ನೀವು ಪಡ್ಕೊಂಡ್ಬಿಟ್ರೆ ಎಲ್ಲಿರ್ತೀರ? ಯಾವುದೇ IT ಹೋಗಿ ನೈಟ್ ಶಿಫ್ಟ್ ಮಾಡಿ ಯಾವುದೇ ರೀತಿಯಾಗಿಂತ ಟೆನ್ಷನನ್ನು ತೆಗೆದುಕೊಳ್ಳಾರದೆ ಆರಾಮಾಗಿ ನಿಮ್ಮ ಜೀವನವನ್ನು ನೀವು ಲೀಡ್ ಮಾಡ್ಬೋದು, ಇನ್ ಕೇಸ್ ಈ ಜಾಬ್ ಏನಾದರೂ ನಿಮ್ದಾಗಿಬಿಟ್ರೆ. ರೈಟ್, ಯೂಶ್ವಲಿ ನೀವು IT ಹೋದಾಗ ಮಾತ್ರ ಇಷ್ಟೆಲ್ಲ ಸ್ಯಾಲ್ರಿ ನೋಡ್ಬೋದಲ್ಲ. 1 ಲಕ್ಷ, 1,10,000, 1.5 ಲಕ್ಷ, 2 ಲಕ್ಷ ಅಷ್ಟೆಲ್ಲ ಅಲ್ಲಿ ಮಾತ್ರ ಕೊಡ್ತಾರೆ. ನಾರ್ಮಲ್ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಸಡನ್ನಾಗಿ ಅಷ್ಟೆಲ್ಲ ಸಿಗಲ್ಲ ನಮಗೆ. ಬಟ್ ಇವಾಗ ಇದನ್ನು ನೋಡ್ತಾ ಹೋದರೆ ಒಂದು ಒಳ್ಳೆಯ ಪ್ಯಾಕೇಜ್ ಅಂತಲೇ ನಾವು ಹೇಳ್ಬೋದು, ವರ್ಷಕ್ಕೆ ಅಂತ ಕನ್ಸಿಡರ್ ಮಾಡ್ತಾ ಹೋದಾಗ ಕೂಡ. ಹಾಗಾಗಿ ನೋಡಿ, ತುಂಬಾ ಫೋಕಸ್ಡ್ ಆಗಿ ಈ ಸಲ ನೀವು ಬರ್ತಕ್ಕಂಥ ಪರೀಕ್ಷೆಯನ್ನು ಬರೀಬೇಕು, ಈ ಒಂದು ಜಾಬ್ಸ್ಗಳನ್ನು ಗಿಟ್ಟಿಸ್ಕೋಬೇಕು. ಸೊ ಟೋಟಲಾಗಿ ಎಲ್ಲ ಈ 4 ಹುದ್ದೆಗಳಿಗೂ ಕೂಡ ಆಲ್ಮೋಸ್ಟ್ ಸೇಮ್ ಇರ್ತಕ್ಕಂಥ ಪ್ಯಾಕೇಜನ್ನು ಅವರು ಹೇಳಿದ್ದಾರೆ. ವೇತನ ಶ್ರೇಣಿ ನೋಡ್ತಾ ಹೋಗ್ಬೋದು, ಎಲ್ಲವೂ ಕೂಡ ಸೇಮ್ ಆಗಿದೆ 4 ಹುದ್ದೆಗಳಿಗೆ. ನೆಕ್ಸ್ಟ್ ಹೋಗೋಣ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಖಾಲಿ ಇರ್ತಕ್ಕಂಥ ಸಂಖ್ಯೆ 40. ಓಕೆ, ದಿಸ್ ಈಸ್ ಆಲ್ಸೋ ಅ ಗುಡ್ ನಂಬರ್. ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂತ ನೋಡ್ತಾ ಹೋದಾಗ ಕಡಿಮೆ ಇತ್ತು, ಕೇವಲ 4 ಹುದ್ದೆಗಳು ಮಾತ್ರ ಖಾಲಿ ಇದ್ದಾವೆ. ಬಟ್ ಈ ಆರೋಗ್ಯ ವಿಜ್ಞಾನಗಳ ವಿಷಯದಲ್ಲಿ 40 ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ಯಾವುದು ಅಂತ ನೋಡ್ತಾ ಹೋದರೆ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಗ್ರಂಥಪಾಲಕ, ಹಾಗೆ ಸಹಾಯಕ ಗ್ರೂಪ್ C ರಿಲೇಟೆಡ್ ಕಿರಿಯ ಸಹಾಯಕ. ರೈಟ್, ಈ ಎಲ್ಲ ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಮುಖವಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅಂತ ನೋಡ್ತಾ ಹೋದರೆ 23 ಹುದ್ದೆಗಳನ್ನು ನಾವು
ಕಿರಿಯ ಸಹಾಯಕದಲ್ಲಿ ನೋಡ್ತಾ ಇರೋದು 23 ಹುದ್ದೆಗಳು. ಜೂನಿಯರ್ ಪ್ರೋಗ್ರಾಮ್ ಅಂತ ಬಂದಾಗ 4 ಹುದ್ದೆ. ಸ್ನೇಹಿತರೆ, ಇನ್ನೊಂದು ಮಾಹಿತಿ ಗೊತ್ತಿರಬೇಕು, ಸಿಲೆಬಸ್ ಕೂಡ ಪ್ರತಿಯೊಂದು ವಿಭಾಗದಲ್ಲಿ ಬೇರೆ ಬೇರೆ ಆಗಿರತಕ್ಕಂಥದ್ದು. ಓಕೆ, ಸೊ ಆ ಜಾಬ್ ಎದರ್ ರಿಲೇಟೆಡ್ ಇರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಸ್ಗಳನ್ನು ನಾವು ಬರೀಬೇಕಾಗ್ತದೆ. ಸಿಲೆಬಸನ್ನು ಕೂಡ ಕೊಡ್ತಾ ಹೋಗ್ತಾರೆ ಕೆಳಗಡೆ, ನಾನು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ಟಾಪ್ ಲೆವೆಲಲ್ಲಿ ಹೇಳ್ತಾ ಇರೋದು. ರೈಟ್, ಜೂನಿಯರ್ ಪ್ರೋಗ್ರಾಮರ್ ಅಂತ ನೋಡಿದಾಗ 4 ಹುದ್ದೆಗಳು. ಅವರ ಪ್ಯಾಕೇಜನ್ನು ನೋಡ್ಬೋದು. 43,000ದಿಂದ ಆರಂಭಗೊಂಡು 83,000 ತನಕ ಒಂದು ಗುಡ್ ಪ್ಯಾಕೇಜ್ ಇಲ್ಲೂ ಕೂಡ ಸಿಗ್ತಾ ಇದೆ ನಮಗೆ. ಪರ್ ಮಂತ್ ನಾನು ಮಾತಾಡ್ತಾ ಇರೋದು. ದಿಸ್ ಈಸ್ ಅಬೌಟ್ ಪರ್ ಮಂತ್, ಅಂದರೆ ಪ್ರತಿ ತಿಂಗಳಿಗೆ ನಾನಿಲ್ಲಿ ಮಾತಾಡ್ತಾ ಇರೋದು. ಇವನ್ ಸಹಾಯಕ ಇಂಜಿನಿಯರ್ಗೂ ಕೂಡ ಅಷ್ಟೇ ಇದೆ. ಸಹಾಯಕ ಗ್ರಂಥಪಾಲಕ 30ರಿಂದ ಆರಂಭಗೊಂಡು 58 ತನಕ ಸಿಗ್ತದೆ ನಿಮಗೆ. ಹಾಗೆ ಸಹಾಯಕ ಅಂತ ನೋಡಿದಾಗ 37ರಿಂದ ಆರಂಭಗೊಂಡು 70,000 ತನಕ ಸಂಬಳ ಸಿಗ್ತದೆ. ಕೊನೆಯದಾಗಿ ಬರೋದು ಕಿರಿಯ ಸಹಾಯಕ. ಇದು ಕೂಡ 21,000ದಿಂದ 42,000 ತನಕ ಸಂಬಳ ಸಿಗ್ತದೆ. ಸೊ ಏನೇ ಆಗಲಿ ಗೌರ್ಮೆಂಟ್ ಜಾಬ್ ಅಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡ್ಬೋದು ಇವಾಗ IT ಯಲ್ಲಿ ಅಲ್ಲಿ ಲೇ ಆಫ್ ಆಯಿತು. TCS ಅವರು 10,000 ಜನ ತೆಗಿತಾರೆ. ಇಂಟರ್ನಲಲ್ಲಿ 80,000 ಜನ ತೆಗಿತಾ ಇದ್ದಾರೆ. ಈ ಥರದ ಹಲವಾರು ನ್ಯೂಸ್ಗಳು ಬರ್ತಾ ಇದ್ದಾವೆ. ರೈಟ್, ಈವನ್ ಮೈಕ್ರೋಸಾಫ್ಟ್ ಅವರು ಕೂಡ ಲೇ ಆಫ್ ಮಾಡಿದರು. ಬಟ್ ನಮ್ಮ ಸರ್ಕಾರಿ ನೌಕರಿ ಆ ಥರ ಅಲ್ಲ. ಸೊ ನೀವು 60 ವರ್ಷ ತಲುಪುವ ತನಕ ಆರಾಮಾಗಿ ನೆಮ್ಮದಿಯುತವಾಗಿ ಜೀವನವನ್ನು ಮಾಡ್ಬೋದು. ಹೈಲಿ ಸೆಕ್ಯೂರ್ಡ್ ಜಾಬ್ ಅಂತಲೇ ಹೇಳ್ಬೋದು ನಾವು ಈ ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳಿದರೆ. ಅದಕ್ಕೋಸ್ಕರನೇ ಎಲ್ಲರೂ ಕಷ್ಟಪಡೋದಲ್ಲ, ಅದಕ್ಕೋಸ್ಕರನೇ ಇಷ್ಟೊಂದು ಕಾಂಪಿಟೇಷನ್ ಇರೋದಲ್ಲ ನಮಗೆ. ರೈಟ್, ಹೈ ಕಾಂಪಿಟೇಷನ್ ಈಸ್ ಬಿಕಾಸ್ ಆಫ್ ದಿಸ್ ಓನ್ಲಿ. ಅಂದರೆ ಕೇವಲ ಫಾರ್ ಎಕ್ಸಾಂಪಲ್ ಇಲ್ಲಿ 40 ಪೋಸ್ಟ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ಸರಿ ಸುಮಾರು ನಮಗೆ 2 ಲಕ್ಷದಿಂದ 3 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ ಎಕ್ಸಾಮ್ಗೆ. ರೈಟ್, 2 ಲಕ್ಷದಿಂದ 3 ಲಕ್ಷ ಜನ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆನ ಬರೆಯುತ್ತಾರೆ. ಕೇವಲ 40 ಪೋಸ್ಟ್ಗೆ, ಕೇವಲ 40. ಯಾಕೆ ಇಷ್ಟೊಂದು ಕಾಂಪಿಟೇಷನ್? ದ ಮೇನ್ ಪಾಯಿಂಟ್ ಈಸ್ ಹೈಲಿ ಸೆಕ್ಯೂರ್ಡ್. ಅರ್ಥ ಆಗ್ತಿದ್ದಿಲ್ಲ? ಎಲ್ಲ ಮಾಹಿತಿಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಇಷ್ಟೊಂದು ಪೈಪೋಟಿದೆ ಅಂತ ಹೇಳ್ಬಿಟ್ಟು. ಪ್ರೈವೇಟಲ್ಲೂ ಸೇರ್ಕೋಬೋದು ನೀವು. ಇವಾಗೆಲ್ಲ ನೋಡ್ಬೋದು ನೀವು 30 ಲಕ್ಷ 40 ಲಕ್ಷ ಕೊಟ್ಟರೆ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಹೋಗ್ಬೋದು. ಅದೇನು ಸಮಸ್ಯೆ ಅಲ್ಲ. ಬಟ್ ಈ 30 ಲಕ್ಷ 40 ಲಕ್ಷದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಬರುತ್ತಲ್ಲ ಅದನ್ನೇ ನಿಮ್ಗೆ ಅವ್ರು ಕೊಡ್ತಾರೆ, ನಥಿಂಗ್ ಎಲ್ಸ್. ಓಕೆ, ಸೊ ಐ ವಿಲ್ ನಾಟ್ ಟಾಕ್ ಅಬೌಟ್ ಮಚ್ ಅಬೌಟ್ ದಟ್. ಸೊ ಅದಕ್ಕೆ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್. ಸೊ ರಾಜೀವ್ ಗಾಂಧಿ ಅಂತ ಬಂದಾಗ ಈ 40 ಹುದ್ದೆಗಳು ನಿಮಗೆ ಸಿಗ್ತಕ್ಕಂಥದ್ದು ಈ ಒಂದು ನೋಟಿಫಿಕೇಷನಲ್ಲಿ. ಮುಂದುವರೆದ ಭಾಗವಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 63 ಹುದ್ದೆಗಳಿದಾವೆ. 3 ಹುದ್ದೆಗಳು ಸಹಾಯಕ ಲೆಕ್ಕಿಗಕ್ಕೆ ಸಂಬಂಧಪಟ್ಟಿದರೆ ನಿರ್ವಾಹಕ ಹುದ್ದೆಗೆ 60 ಇದಾವೆ. ಸೊ 60 ಟೋಟಲ್ ಇರೋದು 63, ಅದರಲ್ಲಿ 60 ಇದೇ ನಿರ್ವಾಹಕ ಹುದ್ದೆನೇ ಇರ್ತಕ್ಕಂಥದ್ದು. ಸ್ಯಾಲರಿ ನೋಡ್ಬೋದು, 18,000ದಿಂದ 25,000 ತನಕ ಸಿಗ್ತದೆ ನಿರ್ವಾಹಕ ಅಂತ ಬಂದಾಗ. ಸಹಾಯಕ ಲೆಕ್ಕಿಗ ಅಂತ ಬಂದಾಗ 23ರಿಂದ 42,000 ತನಕ ನಿಮಗೆ ಸಿಗ್ತದೆ. ನೆಕ್ಸ್ಟ್, ಈ 2 ಜಾಬ್ಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಇಂಪಾರ್ಟೆಂಟ್, ಜಸ್ಟ್ ಲೈಕ್ ಟ್ರೈನಿಂಗ್ ಅಂತ ಅರ್ಥ ಮಾಡ್ಕೋಬೇಕು ನೀವು ಇದನ್ನು. ನೆಕ್ಸ್ಟ್, ಸದರಿ ಅವಧಿಯಲ್ಲಿ ₹14,000 ಮಾಸಿಕ ತರಬೇತಿಯ ಭತ್ಯೆಯನ್ನು ನೀಡಲಾಗುವುದು. ಎಷ್ಟು ಕೊಡ್ತಾರಂತ? 14,000 ಕೊಡ್ತಾರೆ, 14K. ಪರೀಕ್ಷಾರ್ಥ ಸೇವೆಯ ಮೇಲೆ ನಿಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ವೇತನ ಶ್ರೇಣಿಗೆ ಅರ್ಹರಾಗುವರು. ಸ್ಟಾರ್ಟಿಂಗ್ ನಿಮಗೆ 14K ಇರ್ತದೆ. ನಂತರದ ದಿನಗಳಲ್ಲಿ ಆ್ಯಸ್ ಪರ್ ದಿ ಸ್ಟ್ಯಾಂಡರ್ಡ್ ಅವರು ಕೊಡ್ತಕ್ಕಂಥದ್ದು. ಅರ್ಥ ಮಾಡ್ಕೋಬೇಕು ನಿಮಗೆ ಈ ಪಾಯಿಂಟ್. ಕೆಲಸದ ಮೇಲೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಎಷ್ಟು ದಿನಗಳ ತನಕ? ಕಂಪ್ಲೀಟ್ 1 ವರ್ಷ, 365 ಡೇಸ್ ಅದನ್ನು ಮಾಡೋದವರು. ಸರಿನಾ? ನೆಕ್ಸ್ಟ್ ಹೋಗೋಣ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ರೈಟ್, ಎಷ್ಟಿದಾವಪ್ಪ ಜಾಬ್ ಅಂತ ನೋಡಿದರೆ 19 ಇದಾವೆ. 15 ಬಂದುಬಿಟ್ಟು ಸಹಾಯಕ ಸಂಚಾರ ನಿರೀಕ್ಷಕ, ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ. ಸೊ 4 ಟೋಟಲ್ ಆಗಿರ್ತಕ್ಕಂಥದ್ದು 19. ಅದರ ಸ್ಯಾಲರಿಯನ್ನು ಕೂಡ ನೋಡ್ಕೋಬೋದು. ಸೇಮ್ ಇದೆ, 22ರಿಂದ ಆರಂಭಗೊಂಡು 33,000 ತನಕ ಇರ್ತದೆ. ಇಲ್ಲೊಂದು ನೋಟನ್ನು ಕೊಟ್ಟಿದ್ದಾರೆ. ಈ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಏನಪ್ಪ ಅಂತ ಹೇಳಿದರೆ, ಸೇಮ್ ಹುದ್ದೆಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಆ್ಯಸ್ ಯೂಶ್ವಲ್ ಅದರ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ ನಾವು. ಅವರಿಗೆ ಆ ಸಮಯದಲ್ಲಿ 14,000 ಮಾಸಿಕ ತರಬೇತಿ ಭತ್ಯವನ್ನು ಅವರು ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗೋಣ 6ನೇ ಕ್ಯಾಟಗರಿ. ಅದು ಬಂದುಬಿಟ್ಟು ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆನ ನೋಡ್ತಾ ಹೋದರೆ 180 ತುಂಬಾ ಜಾಬ್ಸ್ ಓಪನಿಂಗ್ಸ್ ಇರ್ತಕ್ಕಂಥದ್ದು. ಯಾವುದರಲ್ಲಿ? ಕೃಷಿ ಮಾರಾಟ ಇಲಾಖೆಯಲ್ಲಿ. ಸೊ ಸಗ್ರಿಗೇಟ್ ಮಾಡ್ತಾ ಹೋದಾಗ ಈ 180 ನೋಡ್ತಾ ಹೋದರೆ ಸಹಾಯಕ ಅಭಿಯಂತರರು ನೋಡಿ, ಸಿವಿಲ್ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ನಾವು ಇವಾಗ ಎಲೆಕ್ಟ್ರಿಕಲ್ ಮಾಡಿದ್ದೀವಿ, ಈ ಎಕ್ಸಾಮ್ ಬರಿತೀವಿ ಅಂದರೆ ಆಗಲ್ಲ, ಸಿವಿಲ್ನವರೇ ಇದನ್ನು ಬರಿಬೇಕಾಗ್ತದೆ. ಸಹಾಯಕ ಅಭಿಯಂತರರು ಸಿವಿಲ್ ಅವರ ಪ್ಯಾಕೇಜ್ ನೋಡ್ಬೋದು ಇಲ್ಲಿ ನೀವು. 69,250 ಪ್ರತಿ ತಿಂಗಳಿಗೆ ರಿಂದ 1,34,200 10 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಬರೋಣ ಕಿರಿಯ ಅಭಿಯಂತರರು. ಅದು ಕೂಡ ಸಿವಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 54,000ದಿಂದ 99,000 5 ಹುದ್ದೆಗಳು.
ಮಾರುಕಟ್ಟೆಯ ಮೇಲ್ವಿಚಾರಕರು ಅಂತ ನೋಡ್ತಾ ಹೋದಾಗ 30 ಹುದ್ದೆಗಳಿದಾವೆ, 27ರಿಂದ 52,000 ತನಕ ಸಂಬಳ. ನೆಕ್ಸ್ಟ್ FDA ದಟ್ ಈಸ್ ಪ್ರಥಮ ದರ್ಜೆ ಸಹಾಯಕರು, ಅದು 30 ಸೇಮ್ 44,000ರಿಂದ 83,000 ತನಕ ಸಂಬಳ. ನೆಕ್ಸ್ಟ್ ಹೋಗೋಣ SDA ದಟ್ ಈಸ್ ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿ 34ರಿಂದ 67,000, ಅದು ಕೂಡ 30 ಹುದ್ದೆಗಳು. ಕೊನೆಯದಾಗಿ ಬರೋದು ಮಾರಾಟ ಸಹಾಯಕರು ಗ್ರೂಪ್ ಸಿ 34,000ದಿಂದ 67,000, ಇದು ಹೈಯೆಸ್ಟ್ 75 ಹುದ್ದೆಗಳು. ಯಾವ ಕೆಟಗರಿಯಲ್ಲಿ? ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಕೆಟಗರಿಯಲ್ಲಿ ಮಾರಾಟ ಸಹಾಯಕರು ಅಂತ ನೋಡ್ತಾ ಹೋದಾಗ 75 ವಿವಿಧ ಹುದ್ದೆಗಳು ಇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಹೋಗೋಣ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 50, ಎಲ್ಲವೂ ಕೂಡ FDA ಪ್ರಥಮ ದರ್ಜೆ ಸಹಾಯಕರೇ ಆಗಿರ್ತಕ್ಕಂಥದ್ದು. ಸ್ಯಾಲರಿ 44,000ದಿಂದ 425ರಿಂದ 83,700. ಇಲ್ಲೇನು ನೋಡ್ತಾ ಇದ್ರಲ್ಲ ನೀವು FDA ಏನು ಕೊಡ್ತಾ ಇದ್ರಲ್ಲ ಅದೇ ಸ್ಯಾಲರಿಯನ್ನು ಇಲ್ಲೂ ಕೂಡ ಅವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 10, ಎಲ್ಲವೂ ಕೂಡ ಗ್ರಂಥಪಾಲಕ ಗ್ರೂಪ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 10 ಹುದ್ದೆಗಳು. ಅವರ ವೇತನ ಶ್ರೇಣಿಯನ್ನು ನೋಡ್ತಾ ಹೋದರೆ 54,000ದಿಂದ ಆರಂಭಗೊಂಡು ಹತ್ತತ್ರ 1 ಲಕ್ಷದವರೆಗೆ ಇದೆ. ಸರಿನಾ? ಸೊ ಇದಿಷ್ಟು ಮಾಹಿತಿ ಯಾವೆಲ್ಲ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಹೇಳಿಬಿಟ್ಟು. ಮುಂದುವರೆದ ಭಾಗವಾಗಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ನೋಡಬೇಕಾಗ್ತದೆ. ನೋಡ್ತಾ ಹೋಗ್ಬೋದು. ಸಪೋಸ್ ನೀವು ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ಏನಾದರೂ ಅಪ್ಲೈ ಮಾಡಬೇಕಾಗಿತ್ತಂದರೆ ಅವರ ವಿದ್ಯಾರ್ಥಿ ಯಾವಾಗಲೂ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದ ಪದವಿಯನ್ನು ಹೊಂದಿರಬೇಕು. ಅಂದರೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಮುಖಾಂತರನೇ ಆಗಿರ್ತಕ್ಕಂಥದ್ದು. ಸರಿನಾ? ಸಿಂಪಲ್. FDA ಅಪ್ಲೈ ಮಾಡಬೇಕಾಗಿತ್ತಂದರೆ ಏನಾಗಿರ್ಬೇಕಪ್ಪ? ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ದ್ಯಾಟ್ಸ್ ಇಟ್. ಇವನ್ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕರು ಅಂದರೂ ಕೂಡ ಅದೇ ಸಿಲೆಬಸ್, ಅಂದರೆ ವಿದ್ಯಾರ್ಥಿ ಆಗ್ತದೆ. ನೆಕ್ಸ್ಟ್ ಹೋಗೋಣ SDA ಆದ ನಂತರ ದಟ್ ಈಸ್ SDA, ರೈಟ್. FDA ಆದ ನಂತರ ದಟ್ ಈಸ್ SDA. ಸೊ ಇವರದಂತ ನೋಡ್ತಾ ಹೋದರೆ CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ. ಸೊ ಟೋಟಲ್ ಆಗಿ ನೀವು 12th ಪಾಸ್ ಆಗಿರಬೇಕಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, 12th ಪಾಸ್ ಆಗಿದ್ರೆ ನೀವು SDAಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಟೋಟಲಾಗಿ ಇಲ್ಲೂ ಕೂಡ ಕ್ಲಾಸ್ 12 ಬರೋದು, ಇದು ಕೂಡ ಕ್ಲಾಸ್ 12 ಬರೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಇಲ್ಲಿ ಮತ್ತೊಂದು ಮಾಹಿತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HCC ಕೂಡ ಆಗಿದ್ರೂ ನಡೀತದ, ಮಾನ್ಯತೆಯನ್ನು ಪಡ್ಕೊಳ್ತದೆ. ಅಥವಾ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ. ಇದು ಇಂಪಾರ್ಟೆಂಟ್ ನೋಡಿ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರ್ತದೆ. ITI ಮಾಡಿದವರು ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಆ ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ITI ಆದವರಾಗಿರ್ಬೋದು, ಡಿಪ್ಲೊಮೋದವರಾಗಿರ್ಬೋದು, ಅವ್ರ ಬಗ್ಗೆ ಮಾಹಿತಿ ಇಲ್ಲಿ ನೀವು ನೋಡ್ಬೋದಾಗಿದೆ. ಸರಿನಾ? ಸೊ ಮೋಸ್ಟ್ ಆಫ್ ದ ಜನ ಏನಾಗಿರ್ತದೆ, 12th ಪಾಸ್ ಆಗಿರ್ತಕ್ಕಂಥವ್ರೆ ಈ ಒಂದು ಹುದ್ದೆಯನ್ನು ಅಪ್ಲೈ ಮಾಡ್ತಾರೆ, ರೈಟ್. ಇಲ್ಲಿ ಮೇಲ್ಗಡೆ ಬಂದರೆ FDA ಅಂತ ನೋಡಿದಾಗ ಡಿಗ್ರಿ ಪಾಸ್ ಆದವರೇ ಈ ಒಂದು ಹುದ್ದೆಯನ್ನು ಅಪ್ಲೈ ಮಾಡ್ತಾರೆ. ವೆರಿ ರೇರ್ ಕೇಸಲ್ಲಿ ನಾವು ಡಿಪ್ಲೊಮಾ ಅಥವಾ ಈ ITIಯನ್ನು ನೋಡ್ತಾ ಹೋಗ್ತೀವಿ. ಬಟ್ ಎಸ್, ಅವರು ಕೂಡ ಇದ್ದಾರೆ. ನೆಕ್ಸ್ಟ್ ಹೋಗೋಣ, ಸಹಾಯಕ ಸಂಚಾರಕ ನಿರೀಕ್ಷಕ ಅಂತ ಕೊಟ್ಟಿದ್ದಾರೆ. ಆ ಒಂದು ಹುದ್ದೆಯ ಒಂದು ವಿದ್ಯಾರ್ಹತೆಯನ್ನು ಗಮನಿಸ್ತಾ ಹೋದರೆ ಕಲಾ ದಟ್ ಈಸ್ ಆರ್ಟ್ಸ್, ವಾಣಿಜ್ಯ ಅಂದರೆ ಕಾಮರ್ಸ್ ಅಥವಾ ಸೈನ್ಸ್ನಲ್ಲಿ PUC ಪರೀಕ್ಷೆ ಅಥವಾ 10+2 ICASE ಅಥವಾ CBSE ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ, ಅಂದರೆ ಡಿಪ್ಲೊಮಾ ಆದರೂ ಆಗಿರಬೇಕು, 12th ಆದರೂ ಆಗಿರಬೇಕು, ರೈಟ್. ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆಯನ್ನು ಹೊಂದಿರಬೇಕು. ಸರಿನಾ? ಅವರು ಕೂಡ ಇದಕ್ಕೆ ಅಪ್ಲೈ ಆಗ್ತಾರೆ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಲಿ ಪುಟ ಸ್ಟಾರ್ ಮಾರ್ಕ್ ಹಿಯರ್ ಏನಂತ ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಡಿಂಗ್ PUC ಆರ್ 12th ಸ್ಟ್ಯಾಂಡರ್ಡ್ ಆಫ್ ಓಪನ್ ಯೂನಿವರ್ಸಿಟೀಸ್. ಸ್ವಲ್ಪ ಜನ ಏನು ಮಾಡ್ತಾರೆ, ಓಪನ್ ಯೂನಿವರ್ಸಿಟಿಯಲ್ಲಿ ತಮ್ಮ ಸರ್ಟಿಫಿಕೇಟನ್ನು ತೊಗೊಂಡ್ಬಿಡ್ತಾರೆ, ನಾನು 12th ಪಾಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ಇದು ಅಪ್ಲೈ ಆಗಲ್ಲ ಅಂತ ಕೊಡ್ತಾ ಇದ್ದಾರೆ. ಎಕ್ಸ್ಕ್ಲೂಡಿಂಗ್, ಸಪೋಸ್ ಅವ್ರೇನಾದರೂ ಇನ್ಕ್ಲೂಡಿಂಗ್ ಅಂದರೆ ನೀವೇನಾದರೂ ಅಪ್ಲೈ ಮಾಡ್ಬೋದಾಗಿತ್ತೇನೋ, ಬಟ್ ಇದು ಆ ರೀತಿ ಇಲ್ಲ, ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅವರು. ಸೊ ಓಪನ್ ಯೂನಿವರ್ಸಿಟಿಯಿಂದ ನೀವೇನಾದರೂ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ರೆ ಅದು ವ್ಯಾಲಿಡ್ ಆಗಲ್ಲ. ಯಾವುದಕ್ಕೆ? ಸಹಾಯಕ ಸಂಚಾರ ನಿರೀಕ್ಷಕ ಒಂದು ಹುದ್ದೆಗೆ ಅಪ್ಲೈ ಆಗೋದಿಲ್ಲ ಅದು. ಸರಿನಾ? ನೆಕ್ಸ್ಟ್, ನಿರ್ವಾಹಕ ಹುದ್ದೆಗೆ ಬೇಕಿರ್ತಕ್ಕಂಥ ಒಂದು ವಿದ್ಯಾರ್ಹತೆ ಏನಂತ ನೋಡಿದರೆ ಅಗೇನ್ ಸೇಮ್, ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆ ಉತ್ತೀರ್ಣರಾಗಿರ್ತಕ್ಕಂಥದ್ದು ಒಂದು, ಅಥವಾ 12+2 ICSEಯಲ್ಲಿ ಅಥವಾ CBSEಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು, ಎರಡರಲ್ಲಿ ಒಂದು, ಅಥವಾ ಅದರ ಮುಂದುವರೆದ ಭಾಗವಾಗಿ ಅಟ್ಲೀಸ್ಟ್ ಡಿಪ್ಲೊಮಾ ಆದರೂ ನೀವು ಕಂಪ್ಲೀಟ್ ಮಾಡಿರಬೇಕು. ಸರಿನಾ? 12th ಆದರೂ ಮಾಡಿ, ಡಿಪ್ಲೊಮಾ ಆದರೂ ಮಾಡಿ, ಬೋತ್ ಆರ್ ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್, ಏನು ಕೊಡ್ತಾ ಇದ್ದಾರೆ, ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರು ಮತ್ತು
ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆಯರು ಅಥವಾ ಮಹಿಳಾ ತೃತೀಯ ಲಿಂಗಿಯ ಅಭ್ಯರ್ಥಿಗಳು ಕನಿಷ್ಠ 150 ಸೆಂಟಿಮೀಟರ್. ನೋಡ್ಬೋದು ನೀವು ಇಲ್ಲಿ ಪುರುಷ ಅಂತ ಬಂದಾಗ ನೀವೇನಾದರೂ ನಿರ್ವಾಹಕ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದರೆ 160 ಸೆಂಟಿಮೀಟರ್ ಮಸ್ಟ್ ಆ್ಯಂಡ್ ಶುಡ್. ಮಹಿಳೆ ಆಗಿದ್ದರೆ ಅಥವಾ ತೃತೀಯ ಲಿಂಗಿ ಆಗಿದ್ದರೆ ಅವ್ರಿಗೂ ಕೂಡ ಒಂದು ಅಂದಾಜು ಅಳತೆಯನ್ನು ಕೊಟ್ಟಿದ್ದಾರೆ. ಎಷ್ಟಂತ ನೋಡಿದರೆ 150 ಸೆಂಟಿಮೀಟರ್. ಇಷ್ಟಿದ್ದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಸರ್ ನಾನು 157 ಸೆಂಟಿಮೀಟರ್ ಇದ್ದೀನಿ ಸರ್, ಪುರುಷ ಇದ್ದೀನಿ ಸರ್, ನಿರ್ವಾಹಕ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸರ್? ನೋ, ಅದನ್ನು ಅವರು ಕನ್ಸಿಡರ್ ಮಾಡಲ್ಲ. ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮನ್ನು ತೆಗೆದು ಹಾಕ್ತಾರೆ. ಸೊ ಗೊತ್ತಿರಲಿ ಎಷ್ಟೊಂದು ಹೈಟ್ ಇರಬೇಕು ನಿರ್ವಾಹಕ ಹುದ್ದೆಗೆ ಅಂತ ಹೇಳ್ಬಿಟ್ಟು, ಸರಿನಾ? ನೆಕ್ಸ್ಟ್ ಬರೋಣ ಸಹಾಯಕ ಲೆಕ್ಕಿಗ. ಕಾನೂನಿನ ರೀತಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಹೊಂದಿರತಕ್ಕಂಥದ್ದು ಕಂಪ್ಯೂಟರ್ ಜ್ಞಾನ ಅವಶ್ಯಕ. ಇವೆರಡು ಇಂಪಾರ್ಟೆಂಟ್ ನೋಡಿ. ನೀವೇನಾದರೂ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದರೆ ಇದು ಇಂಪಾರ್ಟೆಂಟ್. ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿ ಇರಬೇಕು. ಓಕೆ, ವಾಣಿಜ್ಯ ಶಾಸ್ತ್ರ ಕಂಪ್ಲೀಟ್ ಮಾಡಿದರೆ ಮಾತ್ರ ಇದನ್ನು ನೀವು ಅಪ್ಲೈ ಮಾಡೋಕ್ಕೆ ಬರ್ತದೆ, ಬೇರೆದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ರೈಟ್. ನೆಕ್ಸ್ಟ್ ಕಿರಿಯ ಅಧಿಕಾರಿ ಅಂತ ಬಂದಾಗ MSc ಇನ್ ಕೆಮಿಸ್ಟ್ರಿ. ಓಕೆ, ಕೆಮಿಸ್ಟ್ರಿ ಒಳಗೆ MSc ಅವರು ಕೆಮಿಸ್ಟ್ರಿಯಲ್ಲಿ ಮಾಡಿರಬೇಕು, ಸರಿನಾ? MSc ಇನ್ ಬಯೋಲಜಿ, MSc ಇನ್ ಕೆಮಿಸ್ಟ್ರಿ, MSc ಇನ್ ಮ್ಯಾಥ್ಸ್ ಅಂತ ಈ ರೀತಿಯಾಗಿ ಬರ್ತಾ ಇರ್ತದಲ್ಲ. ಸೊ ಕೆಮಿಸ್ಟ್ರಿ ಒಳಗಡೆ ಅವ್ರು ಏನಾದರೂ ಮಾಡಿದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಯಾವುದು? ಕಿರಿಯ ಅಧಿಕಾರಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ನೋಡಿದಾಗ ನಿಮ್ಮದು BE ಆದರೂ ಓಕೆ, BTech ಆದರೂ ಓಕೆ, ರೈಟ್? ಎಲೆಕ್ಟ್ರಿಕಲ್ ಇದರಲ್ಲೇ ಬರ್ತದೆ. MSc ಆದರೂ ಕೂಡ ಓಕೆ, ಕೆಮಿಸ್ಟ್ರಿ. ಸೊ ಯಾವ್ಯಾವುದಾಗ್ಬೋದು? BE ಆಲ್ಸೋ ಫೈನ್, MSc ಈಸ್ ಆಲ್ಸೋ ಫೈನ್, ಬಟ್ MSc ಶುಡ್ ಬಿ ಇನ್ ದ ಕೆಮಿಸ್ಟ್ರಿ. ಅದೇ ರೀತಿಯಾಗಿ BTechಲ್ಲಿ ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, IP ಇವುಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಯಾವ ಒಂದು ಹುದ್ದೆಗೆ? ಕಿರಿಯ ಅಧಿಕಾರಿ. ನೆಕ್ಸ್ಟ್ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಅಂತ ನೋಡಿದಾಗ ಅವ್ರಿಗೇನಪ್ಪ? ಎನಿ ಡಿಗ್ರಿ. ಓಕೆ, ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಇದು ಇಂಪಾರ್ಟೆಂಟ್. ಮಟೀರಿಯಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ PG ಆಗಿರಬೇಕು ಅವ್ರದ್ದು. ನೆಕ್ಸ್ಟ್ ಸಹಾಯಕ ಗ್ರಂಥಪಾಲಕ ಅಂತ ನೋಡ್ತಾ ಹೋದಾಗ ಮಸ್ಟ್ ಪೊಸೆಸಸ್ ಅ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಬೈ ದ ಯೂನಿವರ್ಸಿಟಿ ಆಫ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಅನ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್. ಸೊ ಸಹಾಯಕ ಗ್ರಂಥಪಾಲಕರು ಏನಾದರೂ ಆಗಬೇಕಾಗಿತ್ತಂದ್ರೆ ನಿಮ್ಮದು ಮಾಸ್ಟರ್ಸ್ ಆಗಿರಬೇಕು. ಯಾವುದರಲ್ಲಿ? ಮಾಸ್ಟರ್ಸ್ ಇನ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂಥವ್ರು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ತಕ್ಕದ್ದು. ನೆಕ್ಸ್ಟ್ ಒನ್ ಮಸ್ಟ್ ಪೊಸೆಸಸ್ ಅ ಕಂಪ್ಯೂಟರ್ ನಾಲೆಜ್ ವಿತ್ ಅ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕವರಿಂಗ್ ದ ವರ್ಡ್ ಪ್ರೊಸೆಸರ್, ಸ್ಪ್ರೆಡ್ಶೀಟ್ ಆನ್ ವಿಂಡೋಸ್ platform, and if the computer science subject is not included as a subject in the prescribed qualification must possess a certificate course of 6 months in computer. ಸಪೋಸ್ ಏನಾದರೂ ನಿಮ್ಮದು ಕಂಪ್ಯೂಟರ್ ಬಂದಿತ್ತು ಅಂದ್ಕೊಳ್ಳಿ ನಿಮ್ಮ ಸಿಲೆಬಸಲ್ಲಿ ಡಿಗ್ರಿ ಮಾಡಬೇಕಂದ ಸಮಯದಲ್ಲಿ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸಪೋಸ್ ಅದು ಇಲ್ಲ ಅಂತ ಪಕ್ಷದಲ್ಲಿ 6 ತಿಂಗಳ ರೈಟ್ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಬೇಕು ನೀವು. ಸರ್ಟಿಫಿಕೇಟ್ ಕೋರ್ಸ್ ಆಫ್ 6 ಮಂತ್ ಯಾವುದರಲ್ಲಿ? ಕಂಪ್ಯೂಟರ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಸೊ 6 ತಿಂಗಳು ಒಂದು ಸರ್ಟಿಫಿಕೇಟ್ ಸಿಗ್ತದೆ ನಿಮಗೆ ಕಂಪ್ಯೂಟರನ್ನು. ನೋಡ್ತಿರ್ಬೋದಲ್ಲ ನೀವು, ನಾನು ಕಂಪ್ಯೂಟರ್ ಕಲಿಯಕ್ಕೆ ಹೋಗ್ತೀನಿ 6 ತಿಂಗಳು ಮುಗಿದ ತಕ್ಷಣ ನಮಗೆ ಒಂದು ಸರ್ಟಿಫಿಕೇಟ್ ಬರ್ತದೆ ಅಂತ ಹೇಳ್ತಾರಲ್ಲ. ಸೊ ಆ ಥರದ ಸರ್ಟಿಫಿಕೇಟ್ ಇರಬೇಕು, ಬಟ್ ದಟ್ ಈಸ್ ರಿಕಗ್ನೈಸ್ಡ್ ಬೈ ದ ಗವರ್ನಮೆಂಟ್ ಅಂತ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಗ್ರಂಥಪಾಲಕ ಅಂತ ನೋಡಿದಾಗ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಯನ್ನು ಕೂಡ ನೋಡ್ಬೋದು. ಮಿನಿಮಮ್ 55% ಆಫ್ ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್. 55% ಆಗಿರಲೇಬೇಕು ಅಂದಾಗ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಅಂತ ನೋಡಿದಾಗ MCA ಕೊಟ್ಟಿದ್ದಾರೆ. ಮಸ್ಟ್ ಪೊಸೆಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್. ಸೊ ನಿಮ್ಮದು ENC ಆದರೂ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಆದರೂ ಆಗಿರ್ಬೋದು, ಅಥವಾ MCA ಆದರೂ ಆಗಿರ್ಬೋದು. ಸೊ ಈ ಮೂವರು ಏನು ಮಾಡ್ಬೋದು? ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು, ಜೂನಿಯರ್ ಪ್ರೋಗ್ರಾಮರ್. ರೈಟ್. ಸೊ ಸರ್ ನಮ್ಮದು ಮೆಕ್ಯಾನಿಕಲ್ ಆಗಿದೆ ಸರ್, ನಾವು ಅಪ್ಲೈ ಮಾಡ್ಬೋದು? ನೋ, ಜೂನಿಯರ್ ಪ್ರೋಗ್ರಾಮರ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹೋಗೋಣ ಸಹಾಯಕ ಇಂಜಿನಿಯರ್. ಅಲ್ಲಿ ಬಂದುಬಿಟ್ಟು ಮಸ್ಟ್ ಪೊಸೆಸಸ್ ಅ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ದ ಯೂನಿವರ್ಸಿಟಿ ಆಫ್ ಎಸ್ಟಾಬ್ಲಿಷ್ಡ್ ಬೈ ದ ಲಾ ಇನ್ ಇಂಡಿಯಾ ಆರ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್. ಸೊ ಇದನ್ನು ಬಂದುಬಿಟ್ಟು ಸಿವಿಲ್ ಅವ್ರಿಗೆ. ಸೊ ಇದನ್ನು ಬಂದುಬಿಟ್ಟು ಎಲೆಕ್ಟ್ರಿಕಲ್ CS MCA ಅವರಿಗೆ. ನೆಕ್ಸ್ಟ್ ಸಹಾಯಕ ಅಭಿಯಂತರರು, ಇದು ಕೂಡ ಸಿವಿಲ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BE ಪದವಿಯನ್ನು ಹೊಂದಿರಬೇಕು. ಯಾವ ಒಂದು ಕ್ಷೇತ್ರದಲ್ಲಿ ಅಂತ ನೋಡಿದರೆ ಸಿವಿಲ್ ಕ್ಷೇತ್ರದಲ್ಲಿ. ಬೇರೆ ಯಾರೂ ಅಪ್ಲೈ ಮಾಡೋಕ್ಕೆ ಬರಲ್ಲ. ವೆರಿ ಇಂಪಾರ್ಟೆಂಟ್. ಸಿವಿಲ್ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೋಲ್ಡನ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಫರ್ಮ್ ಆಗಿಲ್ಲ ಸಿವಿಲ್ ಕ್ಷೇತ್ರದಲ್ಲಿ ನೋಡ್ತಾ ಹೋದಾಗ. ಬಟ್ ದಿಸ್ ಇಸ್ ವೆರಿ 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 ಬೆಸ್ಟ್ ಥಿಂಗ್ ಅಂತ ಹೇಳ್ತಾ ಇರೋದು ಸಿವಿಲಲ್ಲಿ. ನೆಕ್ಸ್ಟ್ ಕಿರಿಯ ಅಭಿಯಂತರರು, ದಿಸ್ ಈಸ್ ಸಹಾಯಕ ಅಭಿಯಂತರರು, ದಿಸ್ ಈಸ್ ಕಿರಿಯ ಅಭಿಯಂತರು. ಆಲ್ಮೋಸ್ಟ್ ಸೇಮ್. ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮೋವನ್ನು ಹೊಂದಿರಬೇಕು. ಇದು ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ.
ಇದು ಡಿಗ್ರಿ ಯಾವುದರಲ್ಲಿ ಸಿವಿಲ್ ಮಾಡ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರೈಟ್, ಕೊನೆಯದಾಗಿ ಬರ್ತಕ್ಕಂಥದ್ದು ಮಾರುಕಟ್ಟೆ ಮೇಲ್ವಿಚಾರಕರು. ಸೊ ಇದು ಆಲ್ಮೋಸ್ಟ್ BSc ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸರಿನಾ. ಸೊ ಇಲ್ಲಿ ನೋಡ್ಬೋದು ನೀವು ಮತ್ತೊಂದು ಹೈಲೈಟ್ ಅದನ್ನೇ ಕೊಡ್ತಾ ಇದ್ದಾರೆ ಅವರು. ಸಹಾಯಕ ಸಂಚಾರ ನಿರೀಕ್ಷಕ ಅಂತ ನೋಡಿದಾಗ ಪುರುಷರಿಗೆ ಎಷ್ಟು ಬೇಕಾಗಿರ್ತಕ್ಕಂಥ ಹೈಟು, ಹಾಗೆ ಇವನ್ ವೇಟ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. 55 kg ಪುರುಷರಿಗೆ, 50 kg ಮಹಿಳೆಯರಿಗೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಆ್ಯಸ್ ಯೂಶ್ವಲ್. ಇದ್ರ ಬಗ್ಗೆ ತುಂಬಾ ಹೋರಾಟಗಳು ಕೂಡ ಆಗಿರ್ತಕ್ಕಂಥದ್ದು. ವಯೋಮಿತಿ ಸಡಿಲಿಕೆ. ಸರ್ ನಮಗೆ ಈಸ್ ರಿಲ್ಯಾಕ್ಸೇಷನ್ ಬೇಕು ಅಂತ ತುಂಬ ಹೋರಾಟಗಳನ್ನು ಕೂಡ ಮಾಡಲಾಯಿತು. ಸರ್ಕಾರವು ಕೂಡ ಅದಕ್ಕೆ ಮಣಿದು ಒಪ್ಪಿಗೆಯನ್ನು ಸೂಚಿಸಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ A ಅಭ್ಯರ್ಥಿಗಳಿಗೆ 43 ವರ್ಷಗಳನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಇದೊಂದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ದಿಸ್ ಕೊರೋನಾ ಆ್ಯಂಡ್ ಆಲ್, ಅಥವಾ ಈ ಒಳ ಮೀಸಲಾತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಆಗಿರಲಿಲ್ಲ. ಭಾಳಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿ ಗೌರ್ಮೆಂಟ್ ಹುದ್ದೆಗಳಿಗೆ ಏನು ಕಾಯ್ತಾ ಇದ್ರು, ಅವರಿಗೆ ಭಾಳಷ್ಟು ಮನಸ್ಸಿಗೆ ಘಾಸಿ ಆಗಿರ್ತಕ್ಕಂಥ ಒಂದು ವಿಷಯ ಆಗಿತ್ತು. ಹೆಂಗೆ ಮಾಡೋದಪ್ಪ, ನಮ್ಮ ಏಜ್ ಭಾಳ ಆಗೋಯ್ತು, ನೆಕ್ಸ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಸದ್ಯಕ್ಕೆ ಕೈಯಲ್ಲಿ ಯಾವುದೇ ಜಾಬ್ ಇಲ್ಲ, ವಾಟ್ ನೆಕ್ಸ್ಟ್ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಆ ಎಲ್ಲ ಕ್ವಶನ್ ಮಾರ್ಕಿಗೆ ಸರ್ಕಾರ ಇವಾಗ ತೆರೆಯನ್ನು ಎಳೆದಿದೆ. ಸೊ ಸಡಿಲಿಕೆಯನ್ನು ಕೊಟ್ಟಿದೆ. ಸಾಮಾನ್ಯಕ್ಕೆ 38, ಪ್ರವರ್ಗ ಅಂತ ನೋಡ್ತಾ ಹೋದಾಗ 41, ಪರಿಶಿಷ್ಟ ಜಾತಿ ಪಂಗಡ ಅಂತ ನೋಡಿದಾಗ 43. ಸೊ ಇದನ್ನು ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೇಕು, ಅದು ನಿಮ್ಮ ಕೈಲಿರ್ತಕ್ಕಂಥದ್ದು, ಸರಿನಾ. ನೆಕ್ಸ್ಟ್, ನಾನು ಈ ಒಂದು ಡಾಕ್ಯುಮೆಂಟನ್ನು ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ನೋಡ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಪುಟ್ಟ ಸ್ಟಾರ್ ಮಾರ್ಕ್. ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ, ಇದಿಲ್ಲದೆ ನಿಮ್ಮ ಕೆಲಸನೇ ಇಲ್ಲ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/10, ರೈಟ್, 8/10 ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ, ಸರಿನಾ. ಎಂಡ್ ಯಾವಾಗ ಕೊಡ್ತಾ ಇದ್ದಾರೆ ಅಂದರೆ 31/10, ಇದೇ ತಿಂಗಳ 31ನೇ ತಾರೀಕಿಗೆ ನೀವು ಅಪ್ಲೈ ಮಾಡ್ತಕ್ಕಂಥ ಅವಕಾಶ ಇದೆ. ಅದಾದ ನಂತರ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಎಕ್ಸ್ಟೆಂಡ್ ಆಗುತ್ತಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಈಸ್ ಇವಾಗಲೇ ನೀವು ಪೋರ್ಟಲ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡೋದು, ದಟ್ ಈಸ್ ಬೆಟರ್. ಎಟ್ ದ ಎಂಡ್ ನೀವು ಮಾಡೋಕ್ಕೆ ಹೋದರೆ ಸಮ್ಟೈಮ್ಸ್ ಲಾಗಿನ್ ಆಗಲ್ಲ, ಸಮ್ಟೈಮ್ಸ್ ಏನಾದರೂ ಎರರ್ ಬರ್ತದೆ, ಸರ್ವರ್ ಬೀಸಿ ಅಂತದೆ, ಯಾಕೆ ಬೇಕಪ್ಪ ಅದೆಲ್ಲ ಟೆನ್ಷನ್ನು. ಬೆಟರ್ ಯು ಲಾಟ್ ಆಫ್ ಟೈಮ್ ನೌ ಇಟ್ ಸೆಲ್ಫ್ ಓಪನ್ ದ ಲಿಂಕ್ ಆ್ಯಂಡ್ ಫಿಲ್ ಯುವರ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಯುವರ್ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್, ದ್ಯಾಟ್ಸ್ ಇಟ್. ಅದೇ ರೀತಿಯಾಗಿ ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥದ್ದು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. 1/11/2025 ತನಕ ಸಂಜೆ 4 ಗಂಟೆಯ ಒಳಗಡೆ ನೀವೊಂದು ಹಣವನ್ನು ಪಾವತಿ ಮಾಡಬೇಕು. ಸೊ ಎಷ್ಟಪ್ಪ ಹಣ ಯಾರ್ಯಾರಿಗೆ ಅಂತ ನೋಡ್ತಾ ಹೋದಾಗ, ಸಾಮಾನ್ಯ ಅರ್ಹತೆ ಅಥವಾ ಇತರ ಪ್ರವರ್ಗಗಳು ಅಂದರೆ 2A 2B 3A 3B ಎಲ್ಲರಿಗೂ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ A ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಯನ್ನು ನಾವು ಸಬ್ಮಿಟ್ ಮಾಡಬೇಕಾಗ್ತದೆ, ಅಂದರೆ ಪೇ ಮಾಡಬೇಕಾಗ್ತದೆ ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ದೇ ವಿಲ್ ನಾಟ್ ಗಿವ್ ಇಟ್ ಬ್ಯಾಕ್ ಒನ್ಸ್ ಯು ಅಪ್ಲೋಡ್. ಅಂದರೆ ನೀವು ಪೇ ಮಾಡಿದ ತಕ್ಷಣ ಅವರೇ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ನಂಗೆ ಒಳಗೆ ಕೊಡಂದರೆ ಕೊಡಲ್ಲ. ಪಾವತಿ ಮಾಡಿದ್ರೆ ಮುಗಿದೋಯ್ತು, ನಾವು ಹೋಯ್ತು ಅಂತ ಅನ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವು 2A ಕಾಸ್ಟ್ನವ್ರು ಇದ್ದೀರಾ, 750 ರೂಪಾಯಿ ಪೇ ಮಾಡಿದ್ರೆ ದಾಟ್ಸ್ ಇಟ್, ನಿಮ್ಗೆ ಮತ್ತೆ 750 ರೂಪಾಯಿ ಸಿಗೋದಿಲ್ಲ, ಸರಿನಾ. ನೆಕ್ಸ್ಟ್, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ವಿಶೇಷ ಚೇತನ ಅಂತ ಹೇಳಿಬಿಟ್ಟು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಮಾಹಿತಿ ಅಂತ ನೋಡ್ಬೋದು. ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿ ಎಂದರೆ 40%ಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸೊ ವಿಕಲನಚೇತನದಲ್ಲಿ ಕೂಡ ಇರ್ತದೆ, ಲೈಕ್ 30%, 40%, 10%. ಸೊ ಆ ರೀತಿಯಾಗಿರ್ತಕ್ಕಂಥ ಕೆಟಗರಿ ಇರ್ತದೆ. ಇಲ್ಲಿ 40%ಕ್ಕಿಂತ ಹೆಚ್ಚಿರಬೇಕು. ಹಾಗೆ ಜಿಲ್ಲಾಧಿಕಾರಿಗಳಿಂದ ಒಂದು ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಹೌದು, ದೇ ವಿಲ್ ಕಮ್ ಅಂಡರ್ 40% ಅಂತ ಹೇಳ್ಕೊಂಡ್ಬಿಟ್ಟು ಪರ್ಮಿಷನ್ ಇರಬೇಕು. ಅಂದಾಗ ಮಾತ್ರ ನೀವು ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪರೀಕ್ಷಾ ವಿಧಾನ ಅಂತ ನೋಡ್ತಾ ಹೋದರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸ್ತಾರೆ. ಸೊ ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಗೋಯಿಂಗ್ ಫಾರ್ವರ್ಡ್ ನಮಗೆ 5 ಆಪ್ಷನ್ಸ್ಗಳು ಬರ್ತಾವೆ. ಮುಂಚೆ ABCD ಮಾತ್ರ ಇತ್ತು, ಇವಾಗ E ಕೂಡ ಬರ್ತದೆ. ನಿಮ್ಗೆ ಯಾವುದೇ ಒಂದು ಉತ್ತರ ಸರಿಯಾಗಿ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಮೊದಲೇ ಬಿಟ್ಟು ಬರ್ತಾಯಿದ್ರಿ, ಇವಾಗ ಬಿಟ್ಟು ಬರೋಂಗಿಲ್ಲ. ಲಾಸ್ಟ್ ಆಪ್ಷನ್ ಏನಿದೆ E ಇರ್ತದಲ್ಲ, ಅದನ್ನು ಟಿಕ್ ಮಾಡಲೇಬೇಕು, ಅಂದಾಗ ಮಾತ್ರ ವ್ಯಾಲಿಡ್ ಆಗ್ತದೆ. ಸಪೋಸ್ ನೀವೇನಾದರೂ ಟಿಕ್ ಮಾಡಿಲ್ಲ ಅಂದ ಪಕ್ಷದಲ್ಲಿ 1/4 ನಿಮಗೆ ಅಂಕ ಕಟ್ ಆಗ್ತದೆ. ಈ ಮಾಹಿತಿನ ನೀವು ಮರೆಯೋ ಹಾಗಿಲ್ಲ, ಮಸ್ಟ್ ಆ್ಯಂಡ್ ಶುಡ್. ನೆಕ್ಸ್ಟ್, ಪರೀಕ್ಷಾ ಕೇಂದ್ರಗಳನ್ನು ಗಮನಿಸ್ತಾ ಹೋದರೆ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು, ಕಲಬುರಗಿ. ಸೊ ಇವೆಲ್ಲದರಲ್ಲೂ ಕೂಡ ನಿಮಗೆ ಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರಗಳಾಗಿ. ನೆಕ್ಸ್ಟ್, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ವೆರಿ ಇಂಪಾರ್ಟೆಂಟ್. SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ
ವಿನಾಯಿತಿ ನೀಡಲಾಗುತ್ತದೆ. ಇದರಲ್ಲಿ ಯಾವುದಾದ್ರೂ ಒಂದಾಗಿದ್ರೂ ಸಾಕು ನಿಮಗೆ. ಸಪೋಸ್ ನಿಮ್ಮ SSLC ತನಕ ಕನ್ನಡ ಇತ್ತು ಅಂದ್ಕೊಳ್ಳಿ ಫಸ್ಟ್ ಸಬ್ಜೆಕ್ಟ್, ದೆನ್ ನೋ ನೀಡ್ ಟು ವರಿ ಎನಿಥಿಂಗ್ ಅಬೌಟ್ ದಿಸ್ ಕಡ್ಡಾಯ ಕನ್ನಡ, ರೈಟ್. ಸೊ ನೀವೇನಾದರೂ ಆಲ್ರೆಡಿ ಪಾಸ್ ಮಾಡಿ ಸರ್ಟಿಫಿಕೇಟ್ನ ತೆಗೆದುಕೊಂಡಿದ್ದು, ದೆನ್ ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಉಳಿದ ಎಲ್ಲ ಪಕ್ಷದಲ್ಲಿ ಏನಾಗ್ತದೆ, ನೀವು ಎಕ್ಸಾಮನ್ನು ಬರಿಬೇಕಾಗ್ತದೆ. ಎಕ್ಸಾಮನ್ನು ಬರೆದುಬಿಟ್ಟು ಕಡ್ಡಾಯ ಕನ್ನಡ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡಾಗ ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ದಿಸ್ ಇಸ್ ಪಾಸಿಂಗ್ ಮಾರ್ಕ್ಸ್. ಲೈಕ್ ಇದು ನೀವು ಪಾಸ್ ಆಗಲೇಬೇಕು. ಬಟ್ ನಿಮ್ಗೆ 150ಕ್ಕೆ 100 ಬೆತ್ತಪ್ಪ, 150ಕ್ಕೆ 145 ಬಿತ್ತು, ದೇರ್ ಇಸ್ ನೋ ಯೂಸ್. ನಿಮ್ಗೆ ಎಷ್ಟಾದರೂ ಮಾರ್ಕ್ಸ್ ಬರಲಿ, ಅದೇನೂ ಮ್ಯಾಟ್ರ್ ಆಗಲ್ಲ. ಜಸ್ಟ್ ಪಾಸ್ ಆದರೆ ಸಾಕು ನೀವು. ಸೊ ಮೇನ್ ಎಕ್ಸಾಮಲ್ಲಿ ಏನು ಬರೀತಿರಲ್ಲ ನೀವು, ಸಾಮಾನ್ಯ ಕನ್ನಡ ಅಥವಾ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಬರೀತಿರಲ್ಲ, ದಟ್ ಈಸ್ ಯುವರ್ ಡಿಸೈಡಿಂಗ್ ಪೇಪರ್, ರೈಟ್. ಅವು ಡಿಸೈಡ್ ಮಾಡ್ತಾವೆ ನಿಮಗೆ ಈ ಜಾಬ್ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಕಡ್ಡಾಯ ಕನ್ನಡ ಏನದಲ್ಲ, ಪಾಸ್ ಆಗಲೇಬೇಕು. ಸೊ ಆ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ಅದು. ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವೆಲ್ಲ ಜಾಬ್ಗಳಿಗೆ ಏನೆಲ್ಲ ಓದಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ್ವೈಸ್ ತುಂಬಾ ಲೆಂತಿ ಆಗ್ತದೆ, ಅರ್ಥ ಕೂಡ ಆಗೋದಿಲ್ಲ ನಿಮಗೆ. ಸೊ ಯಾವ ಸಬ್ಜೆಕ್ಟ್ಗೆ ಏನೆಲ್ಲ ಓದಬೇಕಂತ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸ್ತಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಲೆಬಸ್ನೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.